ಸ್ನೇಹಿತರಾದಂತಹ ಕೆ ಸತ್ಯನಾರಾಯಣ ಅವರೇ, ಕೃತಿಯ ಕರ್ತೃವಾಗಿರ್ತಕ್ಕಂತಹ ರಾಜಶೇಖರ್ ಜೋಗಿನ್ ಮನೆ ಅವರೇ, ಮತ್ತೆ ಮತ್ತೊಬ್ಬ ಸ್ನೇಹಿತರಾದಂತಹ ನನಗೆ ಅವರ ಹೆಸರು ಗೊತ್ತಿತ್ತು ಮತ್ತೆ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು, ಈಗ ಇವರಿಬ್ರು ಮಾತನಾಡ್ಬಿಟ್ಟಿದ್ದಾರೆ. ಬಹಳಷ್ಟು ವಿಚಾರಗಳನ್ನ ನಿಮಗೆ ತಿಳಿಸಿದ್ದಾರೆ. ನಾನು ಹೇಳಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ಅವರು ಕೆಲವನ್ನ ಹೇಳಿದ್ದಾರೆ, ಸಾಗಿಗೆ ಹೇಳಿದ್ದಾರೆ. ಜೊತೆಯಲ್ಲಿ ನಮ್ಮ ನಿರೂಪಕರು ಕೂಡ ಮಧ್ಯದಲ್ಲಿ ತಮ್ಮ ವಿಮರ್ಶೆಯನ್ನು ಸೇರಿಸ್ಕೊಂಡಿದ್ದಾರೆ. ಎಲ್ಲಿ ನನ್ನನ್ನು ಬಿಟ್ಟಿದ್ದಾರೆ. ನನ್ನ ಹೆಸರು ಮೊದಲೇ ಇತ್ತು, ನಾನು ಮೊದಲೇ ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ, ಬಿಡ್ಲಿಲ್ಲ. ಮನೆಯಲ್ಲಿ ತಗೊಂಡ್ಬಂದು ಇಟ್ಟಿದ್ದಾರೆ. ಇರ್ಲಿ, ಅದು ಸರಿ, ಯಾರಾದ್ರೂ ಒಬ್ರು ಮಾತನಾಡಬೇಕು. ರಾಜಶೇಖರ್ ಅವರು ಈ ಕಥೆಗಳನ್ನು ಬರೆದಿದ್ದಾರೆ. ಆ ಕಥೆಗಳನ್ನ ಮತ್ತೆ ಅವರ ಈ ಕಾದಂಬರಿಯನ್ನ ಓದಿದಾಗ ಅವರಿಗೆ ಈ ಜಗತ್ತಿನ ಬಗ್ಗೆ, ಈ ಸೃಷ್ಟಿಯ ಬಗ್ಗೆ, ಮನುಕುಲ ಸಾಗಿ ಬಂದಿರತಕ್ಕಂಥರ ಬಗ್ಗೆ, ನಾಗರಿಕತೆಯ ಬಗ್ಗೆ, ಒಟ್ಟಾರೆ ಈ ಮನುಷ್ಯನ ಈ ಸಂಕೀರ್ಣವಾಗಿರ್ತಕ್ಕಂಥ ಬದುಕಿನ ಸೂಕ್ಷ್ಮಗಳ ಬಗ್ಗೆ ಅವರಿಗೆ ಬಹಳ ಕುತೂಹಲ. ಅದಕ್ಕಾಗಿಯೇ ಈ ಕಾದಂಬರಿಯನ್ನ ಅವರು ಬರೆದಿದ್ದಾರೆ. ಈಗ ನಮ್ಮ ನಿರೂಪಕರು ಹೇಳ್ತಾ ಇದ್ರು ಏನು ಅಂತಂತಂದ್ರೆ, ಬಹಳ ಚಿಕ್ಕದಾಗೆ ಬರೆದಿದ್ದಾರೆ. 300 ವರ್ಷ 400 ವರ್ಷಗಳ ಮನುಕುಲದ ಇತಿಹಾಸವನ್ನು ಬಹಳ ಸಂಕ್ಷಿಪ್ತಗೊಳಿಸಿ ಬರೆದಿದ್ದಾರೆ. ಆಗ ನನಗೂ ಇದು ಅನಿಸ್ತು. ಅದಕ್ಕಾಗಿಯೇ ಇವರು ಅಲ್ಲಲ್ಲಿ ಈ ಸಾವು ಬಂದಾಗ ಒಂದೇ ಪುಟದಲ್ಲಿ ಒಂದು ಕುಟುಂಬದವರ ತಗೊಂಡ್ಬಿಡ್ತಾರೆ, ಅಷ್ಟು ಸಂಕ್ಷಿಪ್ತಗೊಳಿಸಿಬಿಡ್ತಾರೆ ಅವರು. ಅದಕ್ಕೆ ಕಾರಣ ಏನು ಅಂತಂತಂದ್ರೆ, ಅದೇ ಪದಗಳ ಮಿತಿ, ಚಿಕ್ಕದಾಗಿ ಬರೆಯೋಣ, ದೊಡ್ಡದಾಗಿ ಬರೆದ್ರೆ ಯಾರು ಓದಲ್ಲ ಅನ್ನೋ ಮನೋಭಾವನೆ ಇದೆ ಇವತ್ತು. ಯಾಕೆಂತಂದ್ರೆ ಎಲ್ಲ ಚಿಕ್ಕದು. ಅದಕ್ಕಾಗಿ ನಮ್ಮ AI ಬಂದ ಮೇಲೆ ಮತ್ತೆ ಮೊಬೈಲ್ ಬಂದ ಮೇಲೆ ಎಲ್ಲರೂ ಈಗ ಬಯಸೋದೇನು ಅಂತಂತಂದ್ರೆ, ಅದಂತೂ ಒಂದು ಇನ್ನೊಂದು ಬಂದಿದೆಯಲ್ಲ, ವಾಟ್ಸಪ್ ಬಿಟ್ಟು ಇನ್ನೊಂದು ಇದೆ, ಅದು ಎಕ್ಸ್ ಅಂತ, ಇನ್ಸ್ಟಾಗ್ರಾಮ್ ಅದು ಬಂದಿದೆ. ನಾವು ಅದನ್ನು ಹೆಚ್ಚಿಗೆ ನನ್ನ ಮೊಬೈಲ್ ಅನ್ನು ಯೂಸ್ ಮಾಡಲ್ಲ, ವಾಟ್ಸಪ್ ಮಾತ್ರ ಯೂಸ್ ಮಾಡ್ತೀನಿ. ಅದಕ್ಕೆ ನನಗೆ ಅದು ಬಹಳ ಇಷ್ಟ ಅಂತ ಹೇಳ್ತಾ ಇತ್ತು. ಯಾಕೆ ಇಷ್ಟ ಅಂತಂತಂದ್ರೆ, ಅದು ಚಿಕ್ಕದಾಗಿ ಚೊಕ್ಕವಾಗಿ ಸಂಕೇತದಲ್ಲಿ ಹೇಳ್ಬಿಡಬಹುದು ಅಂತ, ಸಾಂಕೇತಿಕವಾಗಿ ಹೇಳ್ಬಿಡಬಹುದು ಅಂತ. ಈಗ ಯು ಅಂತಂದ್ರೆ ಯು ಬರೆಯುತ್ತಿಲ್ಲ, ಬರೀ ಯು ಅಂತಾನೆ ಏನೋ ಬರೆದು ಬಿಟ್ಟಿರ್ತಾರೆ, ಅಥವಾ ಎಮೋಜಿಗಳು ಹಾಕಿಬಿಡ್ತಾರೆ. ಎಮೋಜಿ ಅಂತಾನೆ ಎಮೋಜಿ ಹೇಳ್ತಾರೆ, ಆ ಎಮೋಜಿನ ಹಾಕಿಬಿಡ್ತಾರೆ. ಅದೇ ಎಲ್ಲವನ್ನೂ ಹೇಳ್ತಾ ಬರುತ್ತೆ, ಎಲ್ಲ ಸಾಂಕೇತಿಕವಾಗಿ ಅಲ್ವಾ. ಒಂದೊಂದು ಚಿತ್ರ ಹಾಕಿಬಿಡೋದು, ಇದ್ರ ಬೆರಳು ಈಗ ಹಾಕೋದು, ಏನೋ ಇದೆ, ಇವೆಲ್ಲ ಹಾಕಿಬಿಡ್ತಾರೆ. ಹಾಕಿಬಿಟ್ಟು ನಮ್ಮ ಅಭಿಪ್ರಾಯವನ್ನ ಅವರಿಗೆ ಹೇಳ್ತೀವಿ. ಅದಕ್ಕೆ ಈ ಯುವ ಪೀಳಿಗೆ ಅದನ್ನ ಹೆಚ್ಚು ಇಷ್ಟಪಡ್ತಾ ಹೋಗ್ತಾರೆ. ನಮ್ಮ ರಾಜಶೇಖರ್ ಹಾಗೆ ಈ ಕಾದಂಬರಿಯನ್ನು ಬರೆಯುವಾಗ ಎಲ್ಲ ಸಾಂಕೇತಿಕವಾಗಿ ಹೇಳ್ತಾ ಹೋಗ್ತಾರೆ. ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಇಲ್ಲ ಅಂತಂತಂದ್ರೆ ಅವರು ಹೆಚ್ಚಿಗೆ ಇದನ್ನು ಬಳಸ್ತಾ ಹೋಗ್ತಾರೆ. ಕಥೆಗಳು, ಉಪಕಥೆಗಳು, ಇದರಲ್ಲಿ ಒಂದು ಬಹಳ ಉಪಶೀರ್ಷಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಒಂದೊಂದು ಘಟನೆ ಎಷ್ಟು ಶೀರ್ಷಿಕೆಗಳು ಕೊಡ್ತಾರೋ ಅಷ್ಟು ಘಟನೆಗಳು ಈ ಕಾದಂಬರಿಗೆ, ಎಷ್ಟು ಶೀರ್ಷಿಕೆಗಳನ್ನು ಕೊಡ್ತಾರೋ ಅಷ್ಟು ಉಪಕಥೆಗಳೂ ಇದರಲ್ಲಿ. ಅಂದ್ರೆ ಇವ್ರದ್ದು ಒಂದು ರೀತಿಯಲ್ಲಿ ಈ ಯಕ್ಷಗಾನ ತಾಳಮದ್ದಲೆ, ಈ ಯಕ್ಷಗಾನ ಮತ್ತು ತಾಳಮದ್ದಲೆಯನ್ನು ನೋಡಿ ಅಥವಾ ಅವ್ರಿಗೂ ಅದು ಪ್ರಿಯವಾಗಿ ಆ ಕಲೆಯ ವಿಧಾನವನ್ನೇನೆ ಇಲ್ಲಿ ಕಾದಂಬರಿ ರಚನಾ ವಿಧಾನದಲ್ಲೂ ತಂದಿದ್ದಾರೆ. ಅದಕ್ಕಾಗಿನೇ ಇಲ್ಲಿರ್ತಕ್ಕಂಥ ರೂಪ, ಕಾದಂಬರಿಯ ರೂಪ ಇದೆಯಲ್ಲ, ಅಥವಾ ನಾವು ಆಕೃತಿ ಅಂತ ಹೇಳ್ತೀವಿ, ಆಕೃತಿ ಇದೆಯಲ್ಲ, ಅಥವಾ ನಿರೂಪಣೆ ಅಂತ ಹೇಳ್ತೀವಲ್ಲ, ಅಥವಾ ತಂತ್ರ ಅಂತ ಹೇಳ್ತೀವಲ್ಲ, ನೀವೇನಾದ್ರೂ ತೆಗೆದುಕೊಳ್ಳಿ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದೆ. ಅದಕ್ಕಾಗಿನೇ ಅವರು 3000 ಅಥವಾ 2000 ಒಂದು ಕಥನವನ್ನ ಕೇಳೋದಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಮನುಕುಲದ ಕಥನವನ್ನ ಕೇಳೋದಕ್ಕೆ ಸಾಧ್ಯ ಇದೆ. ಈಗ ಉದಾಹರಣೆಗೆ ಇದರಲ್ಲಿ ಪುರಾಣಗಳಿದೆ. ಪುರಾಣ ಕಾಲದ ನಿಮಗೆ ಆ ಸ್ವರೂಪನೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಪುರಾಣ ಕಾಲದ ಬದುಕಿನ ಸ್ವರೂಪನೂ ಗೊತ್ತಾಗುತ್ತೆ. ಹಾಗೇನೆ ಚರಿತ್ರೆಯ ಕಾಲದ
ವಿಚಾರನೂ ನಿಮಗೆ ಗೊತ್ತಾಗುತ್ತೆ ಹೋಗುತ್ತೆ. ಇಲ್ಲಿ ಮಯೂರ ಅವರ ಕದಂಬರ ಆಳ್ವಿಕೆ ಬರುತ್ತೆ, ಹಾಗೆ ವಿಜಯನಗರದ ಆಳ್ವಿಕೆ ವಿಚಾರಗಳು ಬರ್ತವೆ. ನೀವು ಆ ಕಾಲಕ್ಕೆ ಹೋಗ್ಬೇಕಾಗುತ್ತೆ. ಮನುಷ್ಯ ಬದುಕು ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಅದಾದ ಮೇಲೆ ಆಧುನಿಕ ಕಾಲಕ್ಕೂ ಬರ್ತಾರೆ. ಹೀಗಾಗಿನೇ ಈ ಕಾಲ ಮನುಷ್ಯ ಹೇಗೆ ಹಾದು ಬಂದ, ನಾಗರಿಕತೆಯನ್ನ ಕಟ್ಟಿಕೊಂಡ, ಯಾವ ಸ್ವರೂಪದಲ್ಲಿ ಬದುಕಿದ ಅಂತನ್ನೋದನ್ನ ಬಹಳ ಚೆನ್ನಾಗಿ ಸಾಂಕೇತಿಕವಾಗಿ, ಚೆನ್ನಾಗಿ ಅನ್ನೋದಕ್ಕಿಂತ ಸಾಂಕೇತಿಕವಾಗಿ ಅಂತ ಇಟ್ಕೊಳ್ಳಿ, ಅದನ್ನ ನಿರೂಪಿಸ್ತಾ ಬರ್ತಾರೆ. ಇದು ಕೃತಿಯ ಇತಿಹಾತ್ಮಕ ಅಂಶಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ, ಇದು ಬಹಳ ಮುಖ್ಯ. ಯಾಕಂದ್ರೆ ಯಾವ ಬರವಣಿಗೆ ಚಿಕ್ಕದಾಗಿರುತ್ತೋ, ಸಾಂಕೇತಿಕ ರೂಪವನ್ನು ಪಡೆದುಕೊಳ್ಳುತ್ತೋ, ಪ್ರತಿಮಾ ರೂಪವನ್ನು ಪಡೆದುಕೊಳ್ಳುತ್ತೋ, ಅದು ಬಹಳ ಒಳ್ಳೆಯ ಕೃತಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಯಾಕೆ ಇವರಿಗೆ ಇಷ್ಟೊಂದು ಇರಬೇಕು ಅಂತಂದ್ರೆ, ಈ ತರ ಕೃತಿಯನ್ನು ರಚಿಸೋದಕ್ಕೆ ಸಾಧ್ಯವಾಯಿತು ಅಂತಂದ್ರೆ ಅವರಿಗೆ ಇದ್ದಂತಹ ಜೀವನಾನುಭವ, ಆ ಜೀವನಾನುಭವ ಇದೆಯಲ್ಲ, ಅನುಭವ ಇದೆಯಲ್ಲ, ಅದನ್ನ ಇವರು ಕೃತಿ ಮಾಡಕ್ಕೆ ಹೊರಟಾಗ ಅದು ಸಂಕೀರ್ಣವಾಗಿದೆ, ಅಷ್ಟೇ ಕಲಾತ್ಮಕವಾಗಿಬಿಟ್ಟಿದೆ. ಆ ಕಲಾತ್ಮಕವಾಗಿರೋದ್ರಿಂದಾನೇ ಅವರು ಇಷ್ಟೊಂದು ಪಾತ್ರಗಳಾಗುತ್ತವೆ. ಅದಕ್ಕಾಗಿನೇ ನಮ್ಮ ಇವರು ಹೇಳುತ್ತಾರೆ, ಇಷ್ಟೊಂದು ಪಾತ್ರಗಳು ನಮಗೆ ಜ್ಞಾಪಕ ಇರಲ್ಲ. ಒಂದು ವೇಳೆ ನಮಗೆ ಜ್ಞಾಪಕ ಇಟ್ಕೊಂಡಿದ್ದೀವಿ ಅಂತಂದ್ರೆ ಅದು ನಾವು ನಿಮಗೆ ಮೋಸ ಮಾಡದಂತೆ ಆಗುತ್ತೆ ಅನ್ನೋ ಅರ್ಥದಲ್ಲಿ ಅವರು ಹೇಳಿ, ಅಂದ್ರೆ ಅದು ನಿಜ. ಆಗೂ ಕೂಡ ಅವರು ಇದು ಕೇಳ್ತಾರೆ, ಯಾಕೆ ಪಾತ್ರಗಳು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು ಅಂತ ಅವರೇನೆ ಇದರಲ್ಲಿ ಹೇಳ್ತಾರೆ. ನಾನು ಒಂದು ಮನೆತನದ ಕಥೆಯನ್ನ ಹೇಳುವಾಗ, ಒಂದು ಕುಲದ ಕಥೆಯನ್ನ ಒಂದು ಕುಲ ನಡೆದು ಬಂದಂತಹ, ಅಂದ್ರೆ ಮನುಷ್ಯ ಕುಲ ನಡೆದು ಬಂದಂತಹ ದಾರಿಯನ್ನ ಹೇಳಬೇಕಾದಾಗ ಇಷ್ಟೊಂದು ಪಾತ್ರಗಳ ಅವಶ್ಯಕತೆ ಉಂಟಾಯ್ತು ಅನ್ನೋದನ್ನ ಅವರ ಮಾತುಗಳಲ್ಲಿ ಹೇಳ್ತಾರೆ. ಇನ್ನೊಂದು ಮುಖ್ಯವಾದದ್ದು ಏನು ಅಂತಂದ್ರೆ, ಇದು ಒಂದು ಜ್ಞಾನ. ಈ ಕಾದಂಬರಿ ಅನ್ನೋದಿದೆಯಲ್ಲ, ಇದು ಒಂದು ಸಾಹಿತ್ಯ ಕೃತಿನೂ ಹೌದು, ಕಲ್ಪನೆಯೂ ಹೌದು, ಜೊತೆಯಲ್ಲಿ ಇದು ಜ್ಞಾನವೂ ಹೌದು. ಕಾದಂಬರಿ ಹುಟ್ಟಿಕೊಂಡಿರೋದು ಒಂದು, ಅಥವಾ ಇತ್ತೀಚಿನ ಸಾಹಿತ್ಯದ ಗುರಿ ಏನು ಅಂತಂದ್ರೆ ಸಾಹಿತ್ಯ ಆನಂದವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಒಂದು ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಈಗ ಭರತನಾಟ್ಯ ಇಲ್ಲಿ ಇತ್ತಲ್ಲ, ನೃತ್ಯ ಇತ್ತಲ್ಲ, ಅದಕ್ಕೆ ನಾವು ಈ ಸಾಹಿತ್ಯವನ್ನ ಗಂಭೀರವಾಗಿ ಯೋಚನೆ ಮಾಡ್ತಾ 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 ಅದೊಂದು ಜ್ಞಾನ ಅಂತ ಪರಿಗಣಿಸಿಬಿಟ್ಟು, ಇದರಲ್ಲಿ ತತ್ವಶಾಸ್ತ್ರ ಇದೆ, ಇದರಲ್ಲಿ ವಿಜ್ಞಾನ ಇದೆ, ಇದರಲ್ಲಿ ಚರಿತ್ರೆ ಇದೆ, ಇದರಲ್ಲಿ ಭೂಗೋಳ ಇದೆ, ಇದರಲ್ಲಿ ನಿಸರ್ಗ ಇದೆ, ಇದರಲ್ಲಿ ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಗಣಿತ ಇದೆ ಅಂತ ಹೇಳ್ಕೊಂಡು ನಾವು ಈ ಕಾದಂಬರಿಗಳನ್ನು ಓದ್ತಾ ಇರ್ತೀವಿ. ಓದ್ತಾ ನಾವು ಅದನ್ನ ಜ್ಞಾನವಾಗಿ ಮಾರ್ಪಡಿಸ್ಕೊಳ್ತಾ ಇರ್ತೀವಿ. ಆದ್ರೆ ನೃತ್ಯವನ್ನ ನಾವು ನೋಡೋದು ಬರೀ ಆಸ್ವಾದನೆಯ ಮಟ್ಟದಲ್ಲೇ ನೋಡ್ತಾ ಇರ್ತೀವಿ. ನನಗೆ ಅನಿಸ್ತು ಅಲ್ಲಿ ಕುಳಿತಿರುವಾಗ, ನಮ್ಮ ಸತ್ಯನಾರಾಯಣ ಅವರ ಭಾಷಣ ಆಗಲಿ, ನನ್ನ ಭಾಷಣ ಆಗಲಿ, ಮತ್ತೆ ಇನ್ನೊಬ್ಬರ ಮಾತಾಗಲಿ ಕೇಳಿಸ್ಕೊಳ್ಳೋದಕ್ಕಿಂತ ಆ ನೃತ್ಯವನ್ನೇ ನೋಡುವ ಬಹಳ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇತ್ತು. ಅಂದ್ರೆ ನಿಮಗೂ ಕೂಡ ಈಗ ನಾವು ಮಾತನಾಡ್ತಾ ಇರ್ತಕ್ಕಂಥ ಮಾತುಗಳು ಏನೋ ಹೇಳ್ತಾ ಇದ್ದಾನೆ ಅಂತ ಅನಿಸ್ಬಿಡುತ್ತೆ. ಸಾಹಿತ್ಯ ಅದು ಏನೋ ಬಂದು ಕುಳಿತುಕೊಂಡು ಆ ಬದುಕು ಅಂತಾನೆ, ಬ್ರಹ್ಮಾಂಡ ಅಂತಾನೆ, ಸೃಷ್ಟಿ ಅಂತಾನೆ, ಸಾವು ಅಂತಾನೆ ಅಂತ ನಿಮಗೆ ಅನಿಸ್ತದೆ. ಆದ್ರೆ ಸಾಹಿತ್ಯ ಇದೆಯಲ್ಲ, ಅಥವಾ ಕಾದಂಬರಿ ಇದೆಯಲ್ಲ, ಕಥೆ ಬೇರೆ, ಕಾದಂಬರಿ ಬೇರೆ, ಕಾವ್ಯನೇ ಬೇರೆ ರೀತಿಯಲ್ಲಿ. ಕಾವ್ಯನೂ ಜ್ಞಾನವೇ ಈಗ 21ನೇ ಶತಮಾನದಲ್ಲಿ ಕಾವ್ಯ ಅನ್ನೋದು ಕೂಡ ಒಂದು ಜ್ಞಾನವಾಗಿ ಪರಿಣಮಿಸಿದೆ. ಇಲ್ಲಿಯೂ ಕೂಡ ಇದನ್ನ ಒಂದು ಜ್ಞಾನವಾಗಿ ನಾವು ನೋಡಬೇಕು. ಎಂಥ ಜ್ಞಾನ ಅಂತಂದ್ರೆ, ಇಲ್ಲಿ ಒಂದು ತತ್ವಶಾಸ್ತ್ರ, ಮುಖ್ಯವಾಗಿ ಅವರು ಬ್ರದರ್ ಎಂ.ಎ. ಹೆಗ್ಡೆಯವರು ತತ್ವಶಾಸ್ತ್ರದ ಬಗ್ಗೆ ಒಂದು ಒಳ್ಳೆಯ ಪುಸ್ತಕವನ್ನ ಬರೆದಿದ್ದಾರೆ. ಅವರು ಬರೀ ಕಾವ್ಯಮೀಮಾಂಸೆ ಅಲ್ಲ, ತತ್ವಶಾಸ್ತ್ರದ ಬಗ್ಗೆನೂ ಬರೆದಿದ್ದಾರೆ. ಯಕ್ಷಗಾನದ ಅಲ್ಲೂ ಪ್ರಾವೀಣ್ಯತೆ ಇರ್ತಕ್ಕಂಥವರು. ಅಂತಹ ತಮ್ಮದರಂತ ಇವರು ಕೂಡ ಇಲ್ಲಿ ತತ್ವಶಾಸ್ತ್ರವನ್ನ ಇಲ್ಲಿ ತಂದಿದ್ದಾರೆ. ಚರಿತ್ರೆಯನ್ನ ತೆಗೆದುಕೊಂಡು ಬರ್ತಾರೆ. ಮೈಥಾಲಜಿಯನ್ನ ಇಲ್ಲಿ ಅವರು ಬಳಸಿಕೊಳ್ಳುತ್ತಾರೆ. ಇಷ್ಟನ್ನೂ ಬೆಳೆಸಿಕೊಂಡು ಮನುಷ್ಯನ ನಾಗರಿಕತೆ, ಉನ್ನತಿ ಮತ್ತು ಅವನತಿ, ತಿರುಗಿ ಉನ್ನತಿಯನ್ನ ಅವರು ಹೇಳ್ತಾರೆ. ಒಂದು ನಾಗರಿಕತೆ ಹೇಗೆ ಹುಟ್ಟಿಕೊಳ್ಳುತ್ತೆ, ಒಂದು
ಒಂದು ನಾಗರಿಕತೆ ಹೇಗೆ ಅವನತಿ ಹೊಂದುತ್ತೆ, ಅವನತಿ ಹೊಂದಿರ್ತಕ್ಕಂಥ ನಾಗರಿಕತೆಯನ್ನ ತಿರುಗಿ ಹೇಗೆ ಮನುಷ್ಯ ಪುನರ್ರೂಪಿಸ್ತಾ ಹೋಗ್ತಾನೆ, ಕಟ್ತಾ ಹೋಗ್ತಾನೆ. ಅದಕ್ಕೆ ಇಲ್ಲಿ ಅವರು ಕೆಲವು ಮಾತುಗಳನ್ನು ಹೇಳ್ತಾರೆ. ಏನಂತ, ರಾಮಾಯಣ ಮತ್ತು ಮಹಾಭಾರತವನ್ನ ಉಲ್ಲೇಖ ಮಾಡ್ತಾರೆ. ಅಲ್ಲಿ ರಾಮ ಸತ್ತು ಹೋಗ್ತಾರೆ, ಲವಕುಶ ರಾಮ ಮಕ್ಕಳು ಬರ್ತಾರೆ. ಆ ರಾಮನ ಮಕ್ಕಳ ನಂತರ ಏನಾಯ್ತು ಅಂತ, ಮಹಾಭಾರತದಲ್ಲಿ ಯುದ್ಧ ಆದ್ಮೇಲೆ ಏನಾಯ್ತು, ಬದುಕು ಹೇಗಾಯ್ತು ಅನ್ನೋದನ್ನ ನಾವು ಯೋಚನೆ ಮಾಡ್ತೀವಿ, ನಮ್ಮ ಮನಸ್ಸಿಗೆ ಬರುತ್ತೆ, ಆದ್ರೆ ನಾವು ಬಿಟ್ಟು ಬಿಡ್ತೀವಿ. ಈಗ ರಾವಣ ಆದ್ಮೇಲೆ ಯುದ್ಧ ಆದ್ಮೇಲೆ ರಾಮಾಯಣ ನಿಂತು ಹೋಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆಮೇಲೆ ಲವಕುಶ ಹುಟ್ಟಿದ್ದು ಅದು ಉತ್ತರ ರಾಮಚರಿತ, ಅದು ಯಾರೋ ಪ್ರಕ್ಷಿಪ್ತ ಮಾಡಿದ್ರು ಅಂತ ಹೇಳ್ತಾರೆ. ಅದು ನಮಗೇನು ಬೇಡ ಅಂತ. ಆದ್ರೆ ಲವಕುಶರು ಮಾಡಿದ್ದು ಯಾವಾಗ ಯುದ್ಧನೇ, ರಾಮನ ವಿರುದ್ಧ ಯುದ್ಧವನ್ನ ಮಾಡ್ತಾರೆ, ಯುದ್ಧ ಆಗುತ್ತೆ, ಸಾವು ನೋವುಗಳು ಉಂಟಾಗ್ತವೆ. ಸಾವು ನೋವುಗಳು ಉಂಟಾದಾಗ ಈಗಲೂ ಕೂಡ ಯುದ್ಧ ಆದಾಗ ಏನಾಗುತ್ತೆ, ಇಲ್ಲೋ ಈ ರಷ್ಯಾದಲ್ಲಿ ಯುದ್ಧ ನಡೆದ್ರೆ ನಮ್ಮ ದೇಶದ ಮೇಲೆ ಅದು ಪರಿಣಾಮ ಬೀರುತ್ತೆ, ಆರ್ಥಿಕವಾಗಿ ಬೀಳುತ್ತೆ ಅಲ್ವಾ. ಆರ್ಥಿಕ ಪರಿಣಾಮಗಳು ಉಂಟಾಗ್ತವೆ. ಆರ್ಥಿಕ ಪರಿಣಾಮಗಳು ಉಂಟಾದಾಗ, ಕೆಟ್ಟ ಪರಿಣಾಮಗಳು ಉಂಟಾದಾಗ ಇನ್ನೊಂದು ರೀತಿಯ ಪರಿಣಾಮಗಳು ಉಂಟಾಗ್ತವೆ. ಎಲ್ಲ ಬೇರೆ ಬೇರೆ ಮನುಷ್ಯನ ಬದುಕಿನ ಮೇಲೆ ಅಪಾರವಾದಂತಹ ಕೆಟ್ಟ ಪರಿಣಾಮಗಳು. ಹಾಗಾದ್ರೆ ಬದುಕು ಏನಾಗುತ್ತೆ ಆವಾಗ ಯಾರು ಹೇಳಿಲ್ಲ. ಅದನ್ನು ಹೇಳ್ಬೇಕು ಅಂತಂತಂದ್ರೆ ಸಾಹಿತ್ಯನೇ ಹೇಳ್ಬೇಕು. ಹೇಗೆ ಹೇಳ್ತದೆ ಅನ್ನೋದು ಬಹಳ ಮುಖ್ಯ. ಆ ಹೇಗೆ ಹೇಳ್ತದೆ ಅಂತನ್ನೋದನ್ನ ಈ ಕೃತಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತದೆ. ಅದಕ್ಕಾಗಿ ನಾವು ಈ ಕೃತಿಯನ್ನ ಓದಬೇಕು. ಇನ್ನೊಂದು, ಈ ಕೃತಿ ಬರೀ ಶುಷ್ಕವಾಗಿದೆಯಾ ಅಂತಂತಂದ್ರೆ ಶುಷ್ಕತೆ ಎಲ್ಲೂ ನಮಗೆ ಕಾಣದು. ಯಾಕೆಂತಂದ್ರೆ ಈ ಶುಷ್ಕತೆ ಕಾಣದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಕಥೆಗಳು. ಇಲ್ಲಿ ಬಹಳಷ್ಟು ಕಥೆಗಳು ಬರ್ತವೆ. ಈಗ ನಮ್ಮ ಸ್ನೇಹಿತರು ಭಾಷಣ ಮಾಡುವಾಗ ಅವ್ರಿಗೆ ಒಂದೊಂದು ವಿಚಾರ ಹೇಳಬೇಕಾದ್ರೂ ಕಥೆಯನ್ನು ನಿಮ್ಗೆ ಹೇಳ್ಬಿಟ್ಟು ಆವಾಗ ನೀವು ಕುಳಿತುಕೊಂಡು ಬಾಯ್ ಬಿಟ್ಕೊಂಡು ಕೇಳಿದ್ರಿ, ಅಲ್ಲ ಸುತ್ತಾರಿ ನೀವು ಚೆನ್ನಾಗಿ ಕೇಳಿದ್ರಿ ಅದನ್ನ. ಯಾಕೆ ಅಂತಂದ್ರೆ ಇದೊಂದು ತಂತ್ರ. ಆ ತಂತ್ರದ ಮುಖಾಂತರ ಅವರು ನಿಮಗೆ ಮುಟ್ಟಿಸೋದಕ್ಕೆ ಪ್ರಯತ್ನ ಪಟ್ಟು ತಮ್ಮ ವಿಚಾರಗಳು, ಈ ಕೃತಿಯಲ್ಲಿರ್ತಕ್ಕಂಥ ವಿಚಾರಗಳನ್ನ ಏನು ಹೇಳಬೇಕು ಅದನ್ನು ಮುಟ್ಟಿಸೋದಕ್ಕೆ ಪ್ರಯತ್ನ ಪಟ್ಟು. ಹಾಗೆ ಇವರು ಇಲ್ಲಿ ಒಂದು ತಂತ್ರವನ್ನು ಉಪಯೋಗಿಸಿ ಆ ಕಥೆಗಳನ್ನ ತರ್ತಾರೆ. ಆ ಕಥೆಗಳು ಕೂಡ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು, ಜೊತೆಯಲ್ಲಿ ನಮಗೆ ಒಂದು ರೀತಿಯ ಜ್ಞಾನವನ್ನು ಕೊಡ್ತಾರೆ. ನಮ್ಮ ಸತ್ಯನಾರಾಯಣ ಹೇಳಿ ಅವರು ಕಥೆಗಾರರು, ಕಾದಂಬರಿಕಾರರು. ಅದಾದ ನಂತರ ಅವರು ವಿಮರ್ಶೆಯನ್ನು ನಮಗಿನ ಜಾಸ್ತಿನೇ ಬರೆದಿದ್ದಾರೆ. ಪುಸ್ತಕಗಳು ಒಳ್ಳೆ ವಿಮರ್ಶೆ ಬರೆದಿದ್ದಾರೆ. ಅದಾದ ನಂತರ ಪ್ರಬಂಧಗಳು ಬರೆದಿದ್ದಾರೆ. ನಾಟಕ ಬರೆದಿದ್ದು ನಾನು ನೋಡಿಲ್ಲ, ನಾಟಕ ಬರೆದಿಲ್ಲ. ಹೀಗೆ ಬಹಳಷ್ಟು ಫಲ ಬರಬೇಕಾಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದರಿಂದಾಗಿ ಅವರು ಕೂಡ ಈ ತಂತ್ರವನ್ನ ಅವರು ಮೆಚ್ಚಿಕೊಂಡಿದ್ದಾರೆ. ಯಾಕಂದ್ರೆ ಒಬ್ಬ ಲೇಖಕ ಇನ್ನೊಬ್ಬ ಲೇಖಕನ ಬರವಣಿಗೆಯನ್ನ ಮೆಚ್ಚಿಕೊಳ್ಳೋದು ಅಪರೂಪ. ಅದರಲ್ಲೂ ಈ ಕಾಲದಲ್ಲಿ ಬಹಳ ಕಷ್ಟ ಇದೆ. ಅಂತಹ ಇದನ್ನ ಅವರು ಮೆಚ್ಚಿಕೊಂಡೇನೆ ಮಾತನಾಡಿದ್ರು. ನಾನು ಕುಳಿತುಕೊಂಡಾಗೂ ಅದನ್ನ ಹೇಳಿದ್ರು. ಹೀಗೆ ಇಂತಹ ತಂತ್ರವನ್ನ ಅವರು ಉಪಯೋಗಿಸ್ತಾರೆ. ನಿಮಗೆ ಬೇಜಾರೇ ಆಗಲ್ಲ ಈ ಕಾದಂಬರಿಯನ್ನು ಓದಬೇಕಾದ್ರೆ. ಪಾತ್ರಗಳು ಬರ್ತವೆ, ಸರಿ, ಆ ಪಾತ್ರಗಳು ಉದ್ದೇಶಕ್ಕೆ ಕೆಲವು ಉದ್ದೇಶಕ್ಕಾಗಿ ಬರ್ತವೆ, ಅವು ಕೆಲಸವನ್ನ ಮುಗಿಸ್ತವೆ, ಅನಂತರ ಅವು ನಮ್ಮಿಂದ ಮರೆಯಾಗ್ತವೆ. ಇದರಿಂದಾಗಿ ಎರಡು ಕುಟುಂಬಗಳ ಕಥೆಯನ್ನ ಹೇಳುವುದರ ಮುಖಾಂತರ ಇಡೀ ಮನುಕುಲದ ಕಥೆಯನ್ನ ಹೇಳುತ್ತದಲ್ಲ, ಅದು ಬಹಳ ಮುಖ್ಯ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಈ ಕಾದಂಬರಿಯಲ್ಲಿ ಅವರು ಪ್ರಕೃತಿಯನ್ನು ಬಳಸ್ಕೊಂಡಿರ್ತಾರೆ. ಈ ಪ್ರಕೃತಿ ಇದೆಯಲ್ಲ, ಅದು ನಮ್ಮ ಕಾರಂತರು ಬಳಸ್ಕೊಂಡಿದ್ದಾರಲ್ಲ, ಆ ಕಾರಂತರು ಬಳಸ್ಕೊಂಡಿರೋದಕ್ಕೂ, ಕುವೆಂಪು ಬಳಸ್ತಾರೆ ಅದಕ್ಕೂ, ಮತ್ತು ಇವರು ಬಳಸ್ತಾರೆ ಇದಕ್ಕೂ ಬಹಳ ವಿಭಿನ್ನವಾಗಿವೆ. ಕೆಲವು ಸಲ ಸಾಮೀಪ್ಯಗಳು ಇವೆ. ಪ್ರಕೃತಿ ಇಲ್ಲಿ ಒಂದು ರೀತಿಯಲ್ಲಿ ಒಂದು ಪಾತ್ರನೇ. ಯಾಕೆಂತಂದ್ರೆ ಅಲ್ಲೇ ಈ ನಂಬಿಕೆಗಳು, ಮನುಷ್ಯನ ನಂಬಿಕೆಗಳಿವೆಯಲ್ಲ, ಇಲ್ಲಿ ಬರ್ತಕ್ಕಂಥ ನಂಬಿಕೆಗಳು ಕೆಲವು ಸಲ ಏನಿದು ಬಾಲಿಶವಾಗಿದೆಯಲ್ಲ, ಅಥವಾ ಮೂಢನಂಬಿಕೆಗಳನ್ನ ಬೇಕಂತೆ ತಂದುಬಿಟ್ಟಿದ್ದಾರೆ ಇವರು ಅಂತೆಲ್ಲ ಅನಿಸ್ಬಹುದು. ಆದ್ರೆ ಈ ನಂಬಿಕೆಗಳು ಮನುಷ್ಯನಿಗೆ ಸಹಜ. ಎಷ್ಟೇ ವಿಜ್ಞಾನವನ್ನ ನೀವು ಓದಿದ್ರೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ನಂಬಿಕೆ ನಮ್ಮ ಬದುಕಿನಿಂದ ಕೆಲಸ ಮಾಡ್ತಾ ಹೋಗ್ತಾ ಇರ್ತದೆ. ಅದನ್ನು ನಾವು
ಬಿಟ್ಟು ಇರೋದಕ್ಕೇನೆ ಆಗಲ್ಲ, ಎಲ್ಲೋ ಒಂದು ಕಡೆ. ಹಾಗೆ ಈ ನಂಬಿಕೆಗಳು ನಿಮಗೆ ಬಹಳ ಮುಖ್ಯವಾದಂತಹ ಪಾತ್ರವನ್ನ ಇಲ್ಲಿ ವಹಿಸ್ತವೆ. ಇದಕ್ಕೆ ಕಾರಣ ಅಂತಂದ್ರೆ ನಿಸರ್ಗದ ಬಳಕೆ. ಆ ನಿಸರ್ಗದ ನಿಗೂಢತೆ ಇದೆಯಲ್ಲ, ಆ ನಿಗೂಢತೆಯನ್ನ ಇವರು ಅದ್ಭುತವಾಗಿ ಬಳಸ್ತಾರೆ. ಅಂದ್ರೆ ಆ ನಿಸರ್ಗವೇನೆ ಮನುಷ್ಯನ ಬದುಕಿಗೆ, ಅವನ ಉನ್ನತಿಗೆ, ಅವನ ಪ್ರಗತಿಗೆ ಕಾರಣವೂ ಉಂಟು. ವಿನಾಶಕ್ಕೂ ಪ್ರಕೃತಿನೇ ಕಾರಣ. ಅಲ್ಲಿ ಪ್ಲೇಗ್ ಬರ್ತದೆ. ಈಗ ಕೊರೋನಾ ಬಂದಿದೆ, ಕಾದಂಬರಿ ಆರಂಭ ಆಗೋದೇ ಕೊರೋನಾದಿಂದ. ಈ ಸಮಕಾಲೀನ ಒಂದು ಸಮಸ್ಯೆ ಇಲ್ಲ. ಕೊರೋನಾ ಬಂದಾಗ ಬೆಂಗಳೂರಿಂದ ಅವನು ಊರಿಗೆ ಹೋಗ್ತಾನೆ, ಈ ಧನಂಜಯ ಕೇಳುಗ. ಆ ಧನಂಜಯ ಊರಿಗೆ ಹೋಗಿ ಅಲ್ಲಿ ಅನಂತಜ್ಜನಿಂದ ಕಥೆಯನ್ನ ಕೇಳಿಸ್ಕೊಳ್ತಾ ಹೋಗ್ತಾನೆ. ಅನಂತಜ್ಜ ಆ ಅನಂತಜ್ಜ ಕಥೆಯನ್ನ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡು ಇದನ್ನ ನಿರೂಪಕ ಬರುವಂತೆ ಈ ನಿರೂಪಣೆ ಇದೆ. ಇರಲಿ, ಇದು ನಿಸರ್ಗ ಇದೆಯಲ್ಲ, ಅದನ್ನೇ ಬ್ರಹ್ಮಾಂಡ ಅಂತಲೂ ಅವರು ಅದನ್ನ ಹೇಳ್ತಾರೆ. ಆ ಬ್ರಹ್ಮಾಂಡ ಇಂದ ಮನುಷ್ಯ ಹುಟ್ಟಿದ ಅನ್ನೋದನ್ನು ಕೂಡ ಇಲ್ಲಿ ಬರುತ್ತೆ. ಅಂದ್ರೆ ಮಂಗನಿಂದ ಮಾನವಾದ ಅನ್ನುವ ಆ ವಿಜ್ಞಾನದ ಕಲ್ಪನೆಯನ್ನ ಇವರು ಬೇರೆ ರೀತಿಯಲ್ಲಿ ವಿವರಿಸಿಕೊಳ್ತಾ, ಮಂಗನಿಂದ ಮಾನವ ಹೇಗೆ ಹುಟ್ಟಿದ, ಅವನಿಗೆ ಹೇಗೆ ವಿಚಾರ ಬಂದಿಲ್ಲ ಅಂತ ಕಾರಣವೇ ಅದಕ್ಕೆ ಪೂರಕವಾಗಿ ಅವರು ಬೇರೆ ರೀತಿಯಲ್ಲಿ ಅದನ್ನ ಮಾಡ್ತಾ ಹೋಗಿ ಮನುಷ್ಯ ಹೇಗೆ ಹುಟ್ಟಿದ ಅಂತ ಹೇಳ್ತಾರೆ. ಪ್ರಕೃತಿ ಇದಕ್ಕೆ ಮನುಷ್ಯನ ಬದುಕಿಗೆ ಹೇಗೆ ಕಾರಣ ಅಂತನ್ನೋದು ಇಲ್ಲಿ ಹೇಳ್ತಾರೆ. ಅದರಿಂದಾಗಿ ಪ್ರಕೃತಿಯನ್ನ ನಾವು ಹೇಗೆ ಮಾಡಬೇಕು, ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದ್ರ ಕಡೆನೂ ನಮ್ಮ ಗಮನವನ್ನ ಸೆಳೀತಾ ಹೋಗ್ತಾರೆ. ಇವತ್ತು ಪ್ರಕೃತಿಯ ನಾಶ ಆಗ್ತದಲ್ಲ, ಆ ನಾಶವನ್ನ ಯಥವಾ ಮಾಡಬಾರದು ಅಂತ. ಅದಕ್ಕಾಗಿನೇ ಇವರು ಯಾರು ಚಿದಂಬರ ಹೇರಂಬ ಅಂತ ಭೂಮಿಯನ್ನ ಅಗಿದ್ರೆ ಅಲ್ಲಿ ನಿಧಿ ಸಿಕ್ಕುತ್ತೆ ಅಂತ ಹೇಳಿ ಆ ಭೂಮಿಯನ್ನ ಅಗಿಯೋದಕ್ಕೆ ಹೋದಾಗ ಬೇಡ ಅಂತಾನೆ ತನ್ನ ಪಾಡಿಗೆ ತಾನು ಸಿಗ್ತದೆ ಅಂತೇಳಿ, ತನ್ನ ನಿಧಿ ಇದ್ರೆ ಈ ಭೂಮಿಯಲ್ಲಿ ತನ್ನ ಪಾಡಿಗೆ ತಾನು ಸಿಗ್ತದೆ, ಯಾಕೆ ಎಲ್ಲ ಅಗದು ಹಾಳು ಮಾಡಬೇಕು ಅಂತ ಅವರು ಹೇಳ್ತಾರೆ. ಹಾಗೇನೆ ನಮ್ಮಲ್ಲಿ ಇವತ್ತೇನಾಗ್ತಾ ಇದೆ, ಇದು ಈ ಪ್ರಕೃತಿಯನ್ನು ಉಳಿಸುವಂತಹದ್ದು. ನಾವು ಗಣಿಗಾರಿಕೆ ಮಾಡ್ತಾ ಇದ್ದೀವಲ್ಲ, ಅದು ಬಹಳ ಅನ್ಯಾಯ ಆಗ್ತದೆ ನಮ್ಮ ದೇಶಕ್ಕೆ, ಅಥವಾ ನಮ್ಮ ದೇಶದ ಸಂಪತ್ತಿಗೆ, ಮುಂದಿನ ಪೀಳಿಗೆಗೆ ನಾವು ಒಂದು ರೀತಿಯಲ್ಲಿ ಬಹಳ ಅನ್ಯಾಯ ಮಾಡ್ತಾ ಇದ್ದೀವಿ ಅಂತ ಆಗ್ತದೆ. ಹೇಗೆ ಅಂತಂದ್ರೆ, ಈ ಗಣಿಗಾರಿಕೆಯಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಮಣ್ಣು ಮತ್ತು ಕಲ್ಲನ್ನು ಎಲ್ಲ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿ ಅವರು ಕಬ್ಬಿಣವನ್ನ ತಯಾರು ಮಾಡ್ತಾರೆ. ಕಬ್ಬಿಣ ತಯಾರು ಮಾಡಿ ಅಥವಾ ಕಲ್ಲು ಅಲ್ಲಿ ಹೋಗಿರುತ್ತೆ, ಭೂಮಿಯನ್ನೆಲ್ಲ ಹಾಳು ಮಾಡ್ತೀವಿ. ಅಲ್ಲಿಂದ ಕಬ್ಬಿಣ ನಮ್ಮ ದೇಶಕ್ಕೆ ಬರುತ್ತೆ. ಅದನ್ನ ತುಂಡುಗಳಾಗಿ ಮಾಡಿ ಕತ್ತರಿಸಿ ಅವರ ದೇಶಕ್ಕೆ ಕಳಿಸ್ತೀವಿ. ಅವರು ಏನೇನು ಆಕೃತಿಯಲ್ಲಿ ಬೇಕೋ ಮಾಡಿಬಿಟ್ಟು ಮಿಷಿನ್ಗಳು ಮಾಡಿ ಕಳಿಸಿ, ಈ ತರ ಪಾರ್ಟ್ಗಳು ಅಂತ ತಿರುಗಿ ನಮ್ಮ ದೇಶಕ್ಕೆ ಬರುತ್ತೆ. ತಿರುಗಿ ಅದನ್ನ ಬೇರೆ ದೇಶಕ್ಕೆ ಕಳಿಸ್ತೀವಿ. ಮಿಷಿನ್ಗಳು ಮಾಡಿ ರೆಡಿಯಾಗಿ ಜೋಡಿಸಿ ನಮಗೆ ಕಳಿಸ್ತಾರೆ. ನಮ್ಮ ದೇಶದಲ್ಲಿ ಉಳ್ಕೊಳ್ಳೋದೇನೋ ಬರೀ ಕಬ್ಬಿಣ. ಮಣ್ಣೆಲ್ಲ ಹೋಯ್ತು, ಚೀನಾ ದೇಶವೋ ಅಮೆರಿಕವೋ ಇನ್ನೊಂದೋ ಮತ್ತೊಂದೋ ಬೇರೆ ದೇಶಕ್ಕೆ. ನಮ್ಮ ದೇಶದಲ್ಲಿ ಬರೀ ಕಬ್ಬಿಣ ಉಳ್ಕೊಳ್ಳುತ್ತೆ. ಮಣ್ಣು ಈಗ ನೀವು ಬೆಂಗಳೂರು ಸುತ್ತಮುತ್ತಲು ನಾವು 50-60-70 ಕಿಲೋಮೀಟರ್ ಹೋದ್ರೆ ಮಣ್ಣೇನೇ ಇಲ್ಲ. ಎಲ್ಲ ಭೂಮಿಯನ್ನ ಅಗದು ಬಿಟ್ಟಿದ್ದಾರೆ. ಅಗದು ಬಿಟ್ಟು ಆ ಒಂದು 7-8 ಅಡಿ, 10 ಅಡಿ, 20 ಅಡಿ, 30 ಅಡಿ ಅಗದು ಮಣ್ಣನ್ನ ಶೋಧಿಸಿ ಮರಳು ಮಾಡಿ ಕಟ್ಟಡಗಳಿಗೆ ಈ ಕಡೆ ಕಳಿಸ್ತಾ ಇದ್ದಾರೆ. ಇನ್ನೊಂದು ಕಲ್ಲು ಬಂಡಿಗಳನ್ನ ಒಡೆದು ಬೇರೆ ದೇಶಕ್ಕೆ ಕಳಿಸ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅದು? ಮುಂದೆ ನಮ್ಮ ದೇಶ ಏನಾಗುತ್ತೆ, ಬೇರೆ ಆಹಾರ ಧಾನ್ಯಗಳ ಬೆಳೆಯೋದು ನಿಂತೋಗುತ್ತೆ, ಆಹಾರಕ್ಕೆ ಕ್ಷಾಮ ಬರುತ್ತೆ. ಈಗ ಇಥಿಯೋಪಿಯಾ ಇದೆಯಲ್ಲ, ಆ ರೀತಿಯಲ್ಲಿ ಆಗುತ್ತೆ. ಅದಕ್ಕಾಗಿನೇ ಇಲ್ಲಿ ಇವರು ಭೂಮಿಯನ್ನ ನಾವು ಎಷ್ಟು ಕಾಡನ್ನ ಎಷ್ಟು ಹಿತಮಿತವಾಗಿ ಬಳಸ್ಕೊಳ್ಬೇಕೋ, ಎಷ್ಟು ಹಿತಮಿತವಾಗಿ ಬಳಸಿಕೊಂಡು ನಮ್ಮ ಬದುಕನ್ನ ರೂಪಿಸಿಕೊಳ್ಳಬೇಕು ಅನ್ನುವ ಧ್ವನಿಯನ್ನು ಕೂಡ ಈ ಕಾದಂಬರಿಯಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇಲ್ಲದೆ ಇದ್ರೆ ಅನಾಹುತ ಅಂತ. ಅದಕ್ಕಾಗಿಯೇ ಇದು ಒಂದು ಜ್ಞಾನ ಅಂತ. ಈಗೇನಾಗುತ್ತೆ, ನಾನು ಹೇಳಿರ್ತಕ್ಕಂಥ ಈ ಕೆಲವೇ ಪಾಯಿಂಟ್ಸ್ ಅಲ್ಲಿ ನಿಮಗೆ ಈ ಆರ್ಥಿಕತೆ ಬಂತು, ಸಾಮಾಜಿಕ ವಿನ್ಯಾಸಗಳು ಬಂದವು, ಮನುಷ್ಯನ ಬದುಕಿನ ವಿನ್ಯಾಸಗಳು ಬಂದವು, ನಾಗರಿಕತೆ ಕಟ್ಟುವ
ಬಗೆ ಬಂತು. ಆ ನಾಗರಿಕತೆಯ ಅವನತಿ ಮತ್ತು ಇನ್ನೊಂದು ಮನೆಯಲ್ಲಿ ಅದನ್ನೇ ಕಟ್ಟೋದು. ಈಗ ಜಂಗಮಪುರ ಅಂತ ಬರುತ್ತೆ. ಆ ಜಂಗಮಪುರ ಪ್ಲೇಗ್ ಬಂದು ಎಲ್ಲ ಸತ್ತೋಗುತ್ತೆ. ಆ ಜಂಗಮಪುರನು ಕಾಡೇನೆ. ಆ ಕಾಡನ್ನಾಗುದು ವ್ಯವಸಾಯವಾಗಿ ಮಾಡಿ ಮನೆ ಕಟ್ಟಿ ಮನೆಯಲ್ಲಿ ಸುಮಾರು 47 ಜನ 48 ಜನ ಅಷ್ಟು ಜನ ಇರ್ತಾರೆ. ಆ 10 ಜನ ಅಲ್ಲಿ ವಾಸ ಮಾಡ್ತಾ ಇರೋರು ಪ್ಲೇಗ್ ಬಂದು ಸತ್ತೋಗಿ 2 ಹೆಂಗಸರು ಮನೆಯಲ್ಲಿ ಉಳ್ಕೊಂಡು ಅವರು ಕಣ್ಮರೆಯಾಗಿ ಮನೆಗೆ ಅದು ನಾಮಾವಶೇಷ ಆಗುತ್ತೆ. ಅಲ್ಲಿ ಯಾರು ಪುನಃ ಅಲ್ಲಿ ಈ 60ನೇ ದಶಕದಲ್ಲಿ ಅವರು ಚಿದಂಬರ ಬರೋದು, ಪೇರಮ್ಮ ಬರೋದು, ಅದನ್ನ ಸರಿ ಮಾಡಿ ಅಲ್ಲಿ ಬೆಳೆ ಬೆಳೆಯುವುದು. ಅದನ್ನು ಕೂಡ ಅಲ್ಲಿ ಪ್ರಕೃತಿ ಅಲ್ಲಿ ಬೆಳೀತಕ್ಕಂಥ ಬೆಳೆಯನ್ನ ನಾಶ ಮಾಡಿ ಎಚ್ಚರಿಕೆಯನ್ನ ಕೊಡುತ್ತೆ. ಹೆಚ್ಚು ಭೂಮಿಯನ್ನ ನೀವು ದುರುಪಯೋಗ ಪಡಿಸ್ಕೋಬೇಡಿ, ಪ್ರಕೃತಿಯನ್ನ ದುರುಪಯೋಗ ಪಡಿಸ್ಕೋಬೇಡಿ. ಆಗ ಅವರು ಅದನ್ನ ಯೋಚನೆ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಆಗ ಇಲಿಗಳ ಕಾಟ ಇನ್ನೊಂದು ಮತ್ತೊಂದು ತಪ್ಪಿ ಹೋಗುತ್ತೆ. ಆ ನಿಸರ್ಗದಲ್ಲಿ ಬದುಕೋದಿದೆಯಲ್ಲ ಕಾಡಲ್ಲಿ ಬಹಳ ಪ್ರಯಾಸ ಪಡಬೇಕಾಗಿರ್ತಕ್ಕಂಥ ಬದುಕು. ಅಂತ ಬದುಕನ್ನು ಅವರು ಬದುಕಿ ಆ ನಾಗರಿಕತೆಯನ್ನ ಕಟ್ಕೊಂಡಿರ್ತಾರಲ್ಲ. ಅಥವಾ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಒಂದು ಸಾಮರಸ್ಯ. ಯಾವುದು ಸಾಮರಸ್ಯ? ಪ್ರಕೃತಿ ಅಥವಾ ಜೈವಿಕ ಜಾಲದೊಂದಿಗೆ ಸಾಮರಸ್ಯ ಇರತಕ್ಕಂಥದ್ದು. ಇಲ್ಲಿ ಒಂದು ಅವ್ರ ಮನೆಯಲ್ಲಿ ಚಿದಂಬರ ಅವ್ರ ಮನೆಯಲ್ಲಿ ಓರಿಗಳು ಸಾಕಿರ್ತಾರೆ, 2 ಓರಿಗಳು ಅಂದ್ರೆ ಎತ್ತುಗಳು. ಆ ಎತ್ತುಗಳು ಸಾಕಿದಾಗ ಅದರಲ್ಲಿ ಒಂದು ಸತ್ತೋಗ್ಬಿಡುತ್ತೆ. ಬಹಳ ದುಃಖ ಆಗುತ್ತೆ ಅವ್ರಿಗೆ. ಇನ್ನೊಂದಿರ್ತದೆ, ಅದನ್ನು ನೋಡಿ ಯಾಕಿರ್ಬೇಕು, ಇದನ್ನು ಮಾರ್ಬಿಡೋಣ ಅಂತ ಹೇಳಿ ಮಾರ್ಬಿಡ್ತಾರೆ. ಮಾರ್ಬಿಟ್ರೆ 2 ವರ್ಷದ ನಂತರ ಆ ಹಸು ಆ ಎತ್ತು ವಾಪಸ್ ಬರುತ್ತೆ. ಅವನು ಪರ್ಚೇಸ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ಬಿಡ್ತಾನಲ್ಲ, ಅದು ವಾಪಸ್ ಬರುತ್ತೆ. ಆ ವಾಪಸ್ ಬಂದಾಗ ಅವನಿಗೆ ಬಹಳ ಆಶ್ಚರ್ಯವೂ ಆಗಿರುತ್ತೆ. ಆ ಎತ್ತನ್ನು ನಾವು ಯಾರಿಗೂ ಕೊಡೋದು ಬೇಡ ಅಂತ ನಿರ್ಧಾರ ಮಾಡಿ ಅದನ್ನು ಮುಗಿಸಿ ತಮ್ಮಲ್ಲಿ ಸಾಕ್ಬಿಡ್ತಾರೆ. ಇದು ಕೊನೆಯ ಪುಟಗಳಲ್ಲಿ ಬರ್ತಕ್ಕಂಥ ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಎತ್ತಿನ ಮಹತ್ವ ಅಲ್ಲ, ಅದು ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಜೈವಿಕ ಜಾಲದ ಬಗ್ಗೆ ಹೇಳ್ತಕ್ಕಂಥದ್ದು. ಇವೆಲ್ಲ ಸಾಂಕೇತಿಕವಾಗಿಯೇ ಇವೆ. ನಾವು ಆ ಸಾಂಕೇತಿಕವಾಗಿ ನೋಡ್ಬೇಕಷ್ಟೇ ಇಲ್ಲಿರ್ತಕ್ಕಂಥ ವಾಕ್ಯಗಳನ್ನ. ಆವಾಗ ಇದು ಗೊತ್ತಾಗುತ್ತೆ. ಅದು ಆ ಜೈವಿಕ ಜಾಲದ ಬಗ್ಗೆ ನಾವು ಒಳ್ಳೆಯ ಸಂಬಂಧವನ್ನ, ಸಾಮರಸ್ಯವನ್ನ ನಾವು ಇಟ್ಕೊಳ್ಬೇಕು. ಅವುಗಳನ್ನು ನಾವು ಬೆಳೆಸುವ ಹುಲಿ, ಕರಡಿ ಆಗಿರ್ಬೋದು, ಚಿರತೆ ಆಗಿರ್ಬೋದು, ಹಾವಾಗಿರ್ಬೋದು, ಎಲ್ಲವನ್ನೂ ನಾವು ಅವು ಸಮತೋಲನದಲ್ಲಿ ಬೆಳೆಸ್ತಾ ಹೋಗ್ಬೇಕು. ಅದು ಸಮತೋಲನದಲ್ಲಿ ಇರುವಂತೆ ನೋಡ್ಕೊಳ್ಬೇಕು. ಆವಾಗ ನಮ್ಮ ಪ್ರಕೃತಿಯೂ ನಮಗೆ ಪೋಷಕವಾಗಿರುತ್ತೆ, ನಾವು ಅವುಗಳಿಗೆ ಪೋಷಕವಾಗಿದ್ದರೆ ಅವು ನಮಗೆ ಪೋಷಕರಾಗಬೇಕು. ಇದು ಇಂಥ ಮನುಷ್ಯ ಕೂಡ ಬೆಳೀತಾ ಹೋಗುತ್ತೆ ಅನ್ನುವ ಭಾವನೆಯನ್ನ ಅಥವಾ ವಿಚಾರಗಳನ್ನ ಈ ಕಾಲದಲ್ಲಿ ಹಿಡಿದಿಡುತ್ತೆ. ಒಟ್ಟಿನಲ್ಲಿ ಮನುಷ್ಯನ ಬದುಕಿನ ಬಗೆಗೆ ಏನೇನು ಈ ತತ್ವಗಳು ಅಂತ ಇವೆ, ಆ ತತ್ವಗಳ ಜೊತೆಗೆ ಎಲ್ಲ ಜ್ಞಾನದ ವಿಚಾರಗಳನ್ನ ಈ ಕೃತಿ ಹಿಡಿದಿಡುತ್ತೆ. ಇಂತಹ ಕೃತಿಗೆ ಅದೇ ನಮ್ಮ ಸತ್ಯನಾರಾಯಣ ಹೇಳ್ತಾ ಇದ್ರು, ಹೆಚ್ಚು ಪ್ರಚಾರ ಸಿಗಲಿಲ್ಲ, ಹೆಚ್ಚು ಜನ ಓದಲಿಲ್ಲ ಅಂತ. ಇನ್ನು ಮುಂದೆ ಓದ್ಬೋದು ಅಂತ ಅಂದ್ಕೊಂಡು, ಯಾಕೆಂತಂದ್ರೆ ಒಂದು ಕೃತಿ ಈ ತಕ್ಷಣಕ್ಕೆ ಓದ್ತಾ ಇರ್ಬೋದು, ಯಾವತ್ತೋ ಒಂದು ದಿವಸ ಅದು ಹೆಚ್ಚು ಪ್ರಚಾರಕ್ಕೆ ಬಂದ್ಬಿಡುತ್ತೆ. ನಮ್ಮ ಕುವೆಂಪು ವರ್ಗಕಾರೇ ಅಲ್ಲ ಅನ್ನೋರಿದ್ರು. ಅವು ಬಂದಾಗ ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ, ಹೆಗ್ಗಡತಿ ಕಾಲ ಬಂದಾಗ ಅವು ಸಾಹಿತ್ಯ ಕೃತಿಗಳೇ ಅಲ್ಲ ಅಂತ. ಆವಾಗ ಅದರಲ್ಲಿ ವಿಮರ್ಶೆನೂ ಬಂತು. ಆ ಸಂದರ್ಭದಲ್ಲಿ 1960 ಸಂದರ್ಭದಲ್ಲಿ ವಿಮರ್ಶೆ ಬರೆಯುವಾಗ ಇದರಲ್ಲಿ ಕೇಂದ್ರ ಪ್ರಜ್ಞೆ ಇಲ್ಲ ಅಂತನ್ನೋ ರೀತಿಯಲ್ಲಿ ಇಟ್ಕೊಂಡು ಹೆಚ್ಚು ಜನ ಚರ್ಚೆ ಮಾಡಲಿಲ್ಲ. ಇವತ್ತು ಕುವೆಂಪುನೇ ಬಹಳ ಮಹತ್ವದ ಕವಿಯಾಗಿ ಎಲ್ಲರೂ ಓದೋದಕ್ಕೆ ಈಗ ಪ್ರಾರಂಭ ಮಾಡಿದೆ. ಅದರಿಂದಾಗಿ ಈ ಕೃತಿಯನ್ನು ಕೂಡ ಇವತ್ತಲ್ಲದೆ ಇದ್ದು ಮುಂದೆ ಕೂಡ ಇದನ್ನು ಓದ್ತಾರೆ, ಹೇಳ್ತಾರೆ.
ಅಂತ ಹೇಳ್ತಾ ಏನಾದರೂ ವಿಷಯಗಳಿದ್ರೆ ಈಗ ಡಿಸ್ಕಸ್ ಮಾಡ್ಬೋದು. ಅದರಿಂದ ನಾನು ಮಾತುಗಳನ್ನು ನಿಲ್ಲಿಸಿ ಅಲ್ಲಿ ಕುಳಿತುಕೊಳ್ತೀನಿ. ಏನಾದರೂ ಇದ್ರೆ ತಾವು ಪ್ರಶ್ನೆಗಳನ್ನು ಕೇಳಬಹುದು. ಮುಂದೆ ಇರುವ ಎಲ್ಲ ಗೆಳೆಯರೇ, ಆಗಲೇ ಹೇಳಿದಾಗೆ ಕೇಳು ಧನಂಜಯವನ್ನು ನಾನು ಅದರ ಆರಂಭದ ಹಂತಗಳಲ್ಲೇ ಓದಿದ್ದೆ. ಮತ್ತು ನನಗೆ ಇದ್ದ ಒಂದು ಅಥವಾ ಇರುವ ಒಂದು ಸಲ ಅಡ್ವಾಂಟೇಜ್ ಏನಂತಂದ್ರೆ, ಇವರು ಯಾವ ಒಂದು ಜಾಗ್ರಫಿಕಲ್ ಏರಿಯಾದ ಚಿತ್ರಣವನ್ನ ಕೊಡ್ತಾ ಹೋಗ್ತಾರೋ ಅದು ನನಗೆ ತುಂಬಾ ಹತ್ತಿರವಾದದ್ದು. ಆ ರೀತಿಯಲ್ಲಿ ಕೂಡ ನಾನು ಈ ಕಾದಂಬರಿಯನ್ನ ಒಳಗಿನವನಾಗಿ ಓದಿಕೊಂಡರು. ಇದರ ಬಗ್ಗೆ ಬಹುಶಃ ಎಲ್ಲ ಬೇರೆ ಬೇರೆ ಮಜಲುಗಳಿಂದ ಹೇಳಿದರೆ ಇದು ಶ್ರವಣ ಪರಂಪರೆಯ ಒಂದು ಮುಂದುವರಿಕೆ ಅಥವಾ ಮಾಸ್ತಿಯವರ ಕಥನದ ಅದರ ಜೊತೆಗೆ ಡಿಬೇಟ್ ಇತ್ತು. ಸತ್ಯನಾರಾಯಣ ಅವರು ಹೇಳ್ತಾ ಇದ್ರು. ಆದರೆ ಸತ್ಯನಾರಾಯಣ ಅವರು ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಕಾದಂಬರಿಯನ್ನು ಮೆಚ್ಚಿಕೊಂಡು ಮಾತಾಡಿದ್ರು. ಆದರೆ ಒಂದು ತಕರಾರನ್ನು ನಾನು ಉಳಿಸಿಕೊಡ್ತೇನೆ. ಇದು ಕಾದಂಬರಿಯ ಆಚೆಗಿದ್ದು ಏನು ಅಂತಂದ್ರೆ, ನಾವು ಪ್ರಯೋಗಗಳನ್ನೇ ಮಾಡ್ತಾ ಹೋದ್ರೆ ನಾವು ನಮ್ಮ ನಿಜವಾದ ಕಥೆಗಳನ್ನು ಕೇಳೋದು ಯಾವಾಗ? ಈಗ ಚಿತ್ತಾಲರಂಥ ಲೇಖಕರಿಗೆ ಒಂದು ಅಬ್ಸೆಷನ್ ಅಂತ ಹೇಳ್ಬೋದು. ಸಾವಿನ ಬಗ್ಗೆ ಮತ್ತೆ ಮತ್ತೆ ಅವರ ಊರಿನ ಬಗ್ಗೆ ಹೇಳುವಂತ ಕಥೆಗಳಿದ್ದು ನಮಗೆ ಹೇಳುವುದು ಮುಖ್ಯವೋ ಅಥವಾ ಹೇಳುವ ರೀತಿ ಮುಖ್ಯವೋ ಹೇಳುವುದು ಒಂದು ಸಣ್ಣ ಪ್ರಶ್ನೆ. ಮತ್ತೆ ನಮ್ಮ ರಾಜಶೇಖರ್ ಜೋಗಿನ್ಮನೆಯವರ ಕಾದಂಬರಿಯಂತೂ ನನ್ನ ಪ್ರಕಾರ ಅದು ಒಂದು ಮಟ್ಟಿಗೆ ಕಾರಂತರ ಕಥನದ ಮಾದರಿಯನ್ನ ಅನುಸರಿಸಿಕೊಂಡು ಅದೇ ಪ್ರಾದೇಶಿಕ ಜಗತ್ತಿನ ಕಥೆಯನ್ನ ಹೇಳಿರುವಂಥದ್ದು. ಅಲ್ಲಿ ಪ್ರಯೋಗದ ಆಸ್ಪೆಕ್ಟ್ಗಳು ನನಗೆ ಕಡಿಮೆ ಕಾಣ್ತದೆ. ಆಮೇಲೆ ಅಲ್ಲಿಯ ಪಾತ್ರಗಳ ಬಗ್ಗೆ ಅಷ್ಟು ಮುಖ್ಯ. ಪಾತ್ರಗಳಿಂದ ಹೊರಹೊಮ್ಮುವಂತ ಒಂದು ಕಥನ ಇದೆಯಲ್ಲ, ಒಂದು ಜಗತ್ತಿದೆಯಲ್ಲ, ಅದನ್ನು ಹೇಳಬೇಕಾದ್ದು ಅವರಿಗೆ ಬಹಳ ಮುಖ್ಯವಾಗಿ ಕಾಣಿಸಿದೆ. ಹಾಗೆ ನನಗೆ ಇನ್ನು ಹೆಚ್ಚು ಗೊತ್ತಿಲ್ಲ. ಯಾಕೆಂತಂದ್ರೆ ನಾನು ಪಾತ್ರ ವಹಿಸಬೇಕಾದ್ರೆ ಮುಂದಿನ ಕಾರ್ಯಕ್ರಮದಲ್ಲಿ ಇಲ್ಲೊಬ್ರು ಸತ್ಯನಾರಾಯಣ ಇದ್ದಾರೆ, ಅಲ್ಲಿ ಇನ್ನೊಬ್ರು ಸತ್ಯನಾರಾಯಣ ಇದ್ದಾರೆ. ಎರಡು ಸತ್ಯನಾರಾಯಣ ಕಥೆಗೂ ನಾನು ಬಂದಿದ್ದೇನೆ ಅಷ್ಟೇ. ನನ್ನ ಪ್ರಶ್ನೆ, ಧನಂಜಯ ಹಳ್ಳಿಗೆ ಹೋಗಿದ್ದಾನೆ, ಈ ಗಾಟ್ ಲಾಕ್ಡ್ ಅಲ್ವಾ ಸರ್? ಅಲ್ಲಿ ಹೋಗಿದ್ದಾನೆ. ಯಾವ ಗೋವಿಂದ ಹೆಗಡೆಯವರು ಕಟ್ಟಿದ ಊರನ್ನ, ಬೆಳೆಸಿದ ಜಾಗವನ್ನ ಹೇಗೆ ಚಿದಾನಂದ ಹೆಗಡೆ ಮತ್ತೆ ಹೋಗಿ ತಿರುಗಿ ಕಟ್ಟಿದ್ನೋ, ಅಲ್ಲಿಗೆ ಆಕಸ್ಮಿಕವಾಗಿ ಹೋಗಿ ಧನಂಜಯ ಬಿಟ್ಟಿದ್ನೋ ಅಥವಾ ಅವನು ಅಲ್ಲಿಯೇ ಮುಂದುವರಿತಾನೆ? ಇದು ನನಗೆ ಕಾದಂಬರಿಯ ಒಳಗೂ ಕಾದಂಬರಿಯ ಹೊರಗೂ ತುಂಬಾ ಕುತೂಹಲ ಹುಟ್ಟಿಸುವಂತದ್ದು. ಯಾಕೆಂತಂದ್ರೆ ಯಾವ ಊರುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ, ಅವು ಆ ಊರುಗಳು ಇವತ್ತು ನಾವು ಮತ್ತೆ ಮತ್ತೆ ಹೇಳುವಾಗ ವೃದ್ಧಾಶ್ರಮಗಳಾಗ್ತಾ ಇವೆ. ಅಲ್ಲಿಗೆ ಧನಂಜಯ ಬರೀ ಕೇಳಿಕ್ ಹೋಗಿದಾನಂತೆ. ಅನಂತನ ಕಥೆ ಹೇಳ್ತಾ ಇದ್ದಾನೆ, ಮೊಮ್ಮಗ ಕೇಳ್ತಾ ಇದ್ದಾನೆ. ಆ ಕಡೆ ಧನಂಜಯನಿಗೆ ಅಲ್ಲಿ ಹೋಗಬೇಕಾದ ಅವಶ್ಯಕತೆ ಇದೆಯೇ? ಅದು ಇದೆ. ಆತ ಹೋಗ್ತಾನೆಯೇ? ಇದೊಂದು ಕುತೂಹಲ. ಅವನು ಹೋಗ್ಲಿ ಅನ್ನೋದು ನನ್ನ ಮನಸ್ಸಿನ ಅಪೇಕ್ಷೆ. ಅದು ಸತ್ಯ ಆಗ್ಬೇಕಾದಿಲ್ಲ. ಯಾಕೆಂದ್ರೆ ನೀನೇ ಹೋಗದೆ ಹೋದ್ಮೇಲೆ ನೀನು ಇನ್ನೊಬ್ಬರು ಯಾಕೆ ಹೋಗ್ಬೇಕಂತ ಬಯಸ್ತೀಯ ಅಂತ ಜಯಂತ್ ಕೇಳ್ತಾರೆ. ನೀವು ಬೆಂಗಳೂರಿಗೆ ಬಂದಿದ್ದೀರಿ, ಬೆಂಗಳೂರಿನಲ್ಲಿ ಬಂದು ಸೆಟ್ಲ್ ಆಗಿದ್ದೀರಿ, ಯಾವುದೋ ಒಂದು ಹಳ್ಳಿಯ ಬಗ್ಗೆ, ಯಾವುದೋ ಒಂದು ಕಾಡಿನ ಬಗ್ಗೆ ರೋಮಾಂಚಕವಾಗಿ ಪದ್ಯದ ಸಾಲುಗಳನ್ನು ಬರೆಯೋದು, ಕಥೆಯ ಸಾಲುಗಳನ್ನು ಬರೆಯೋದು ನಿಮಗೆ ಸುಲಭ. ಇಲ್ಲಿಯ ಕಷ್ಟ ಅನುಭವಿಸೋ ನಾವು, ಇಲ್ಲಿ ವಿದ್ಯುತ್ ಇರುವುದಿಲ್ಲ, ಇಲ್ಲಿ ಕೆಲಸಕ್ಕೆ ಜನ ಸಿಕ್ಕುವುದಿಲ್ಲ, ಇಂಥಲ್ಲಿ ನಾವು ಏನು ಮಾಡಬೇಕು ಅಂತ. ಇದು ಅಂದ್ರೆ ನಾನು ಕಥೆಯ ಒಳಗೂ ಕಥೆಯ ಹೊರಗೂ ನಿಂತು ಮಾತಾಡ್ತಾ ಇದ್ದೇನೆ. ಧನಂಜಯ ಎಲ್ಲಿ ಉಳಿತಾನೆ ಅನ್ನೋದು ನನಗೆ ಒಂದು ಸಣ್ಣ ಕುತೂಹಲ. ಹಾಗೆಯೇ ಅಲ್ಲಿಯ ಒಂದು ವಾಕ್ಯ ಯಾರಾದ್ರೂ ಹೇಳ್ಬಿಡ್ತಾರೇನೋ ಅಂತ ಹೆದರ್ತಾ ಇದ್ದೆ. ನಾನು ಅದನ್ನು ಹೇಳಿದೆ. ಏನು ಅಂತ ಅಲ್ಲಿಯ ಒಂದು ಸಣ್ಣ ಡಿಸ್ಕಷನ್ ಇದೆ. ಚಿದಾನಂದ ಮತ್ತು ಗಿರಿಗೆ ಕರೆಕ್ಟಾ ಅವರಿಬ್ಬರು ನಡುವೆ ಒಂದು ಮಾತು ಬರ್ತದೆ. ಬಹಳ ಮಜಾ ಇದ್ದದು. ಭಗವಂತನನ್ನು ತಲುಪಲಿಕ್ಕೆ ಒಂದು ಹೆಜ್ಜೆ ಸಾಕು. ಭಗವಂತನನ್ನು ತಲುಪಲಿಕ್ಕೆ ದೊಡ್ಡ ದೊಡ್ಡ ಪೂಜೆ, ಪುನಸ್ಕಾರ, ಉಪವಾಸಗಳು ಇದು ಬೇಡ, ಒಂದು ಹೆಜ್ಜೆ ಸಾಕು. ಆ ಪ್ರಶ್ನೆ ಏನಂದ್ರೆ, ಆ ಹೆಜ್ಜೆ ಯಾವ ಬದಿಗಿರ್ಬೇಕು? ಮುಂದೆ ಬದಿಗಿಟ್ರೆ ಅವನು ಹಿಂದೆ ಹೋಗ್ತಾನೆ, ಈ ಕಡೆ ಇಟ್ಟರೆ ಅವನು ಈ ಕಡೆ. ಹಾಗಾದ್ರೆ ಕೊಡೆಗೂ ದೇವರು ಒಂದು ನಮ್ಮ ಕೈಗೆ ಸಿಕ್ಕೋದೇ ಇಲ್ವಾ ಅಥವಾ ಸಿಗ್ತಾನೆ? ಈ ಒಂದು ಹೆಜ್ಜೆಯನ್ನು ಹುಡುಕುವುದೇ ಹೇಗೆ ನಮ್ಮ ಈ ಜೀವನದ ಒಂದು ಬಗೆಯ ಆಧ್ಯಾತ್ಮಿಕ ಹುಡುಕಾಗಿರ್ತದೆಯೋ, ಹಾಗೆಯೇ ಕಥನದ ಒಂದು ಜಗತ್ತನ್ನ ಹಿಡಿಯುವಂತಹ ಕ್ರಿಯೆ ಇದೆಯಲ್ಲ, ಅದನ್ನು ಕೂಡ ನಮ್ಮ ಜೋಗಿನ್ಮನೆಯವರು ಒಂದು ವಿಶೇಷವಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅನಿಸ್ತದೆ. ಮತ್ತೆ
ತಿರ್ಗಾ ಜಾಗ್ರಫಿಕಲಿ ನಾನು ಒಂದು ಏರಿಯಾದಿಂದ ಬಂದವರ ಆದ್ದರಿಂದ ಹೇಳುವಂಥ ನಮ್ಮ ಏರಿಯಾದಿಂದಲೇ ಬಂದಂತ ಜಯಂತ ಇರ್ಬೋದು, ಶ್ರೀಧರ್ ಬೆಳಗಾರ್ ಇರ್ಬೋದು, ಹೀಗೆ ಒಬ್ಬೊಬ್ಬರು ಒಂದು ಬೇರೆ ಬೇರೆ ರೀತಿಯಲ್ಲಿ ಅದೇ ಜಗತ್ತಿನ ನೆರೇಷನ್ ಅನ್ನು ಮಾಡ್ತಾ ಇದ್ದಾರೆ. ಹಾಗೆ ಜೋಗಿನ್ ಮನೆ ಕೂಡ ತಾನೇ ಹೇಳಬೇಕಾದಂಥ ಒಂದು ಕಥೆಗಳ ಏನು ಹೇಳಿ ಜಗತ್ತನ್ನ ಹೊತ್ಕೊಂಡಿದ್ದಾರೆ. ಅವರು ಅವ್ರದ್ದಾದಂಥ ರೀತಿಯಲ್ಲಿ ಬರೀತಾ ಇದ್ದಾರೆ. ಮತ್ತು ಅದರ ಬಗ್ಗೆ ನನಗೆ ತುಂಬಾ ಕುತೂಹಲ ಇದೆ. ಈ ಕಥೆಯನ್ನು ನನಗೆ ಕೊಟ್ಟು ಓದಿಸಿ ನಾನು ಆಡುವ ಮಾತುಗಳನ್ನ ತಲೆಯಲ್ಲಿ ತುಂಬಿಕೊಂಡು ಅದರಿಂದ ಒಳ್ಳೇದಾಯ್ತೋ ಕೆಟ್ಟದ್ದಾಯ್ತೋ ನಂಗೆ ಗೊತ್ತಿಲ್ಲ. ಅವರು ತಿರ್ಗಾ ಒಂದಷ್ಟನ್ನ ನನ್ನಂತ ಇನ್ನೂ ಅನೇಕರಿಗೆ ಓದಿಸಿರ್ತಾರೆ, ಮಾಡಿದ್ದಾರೆ. ಹಾಗೂ ಈ ನಮ್ಮ ವಿಮರ್ಶಕ ಲೋಕ ಅದನ್ನ ಮೆಚ್ಚಿದೆ. ಯಾಕಂದ್ರೆ ನನಗೆ ಬಹಳ ಸಂತೋಷ ಆಗ್ತದೆ. ಶರತ್ ಇರ್ಬೋದು, ಸತ್ಯನಾರಾಯಣ ಇರ್ಬೋದು, ದಂಡಪ್ಪ ಇರ್ಬೋದು, ಪ್ರತಿಯೊಬ್ಬರು ತುಂಬಾ ಸ್ಪಷ್ಟವಾದ ಮಾತು, ಕ್ಲಾರಿಟಿ ಇದ್ದು ಮಾತನಾಡುವಂತಹ ವಿಮರ್ಶಕರು. ಅವರು ಆಡಿದ ಈ ಮಾತುಗಳನ್ನ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ, ಎತ್ತಿದ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ. ಹಾಗೂ ತಿರ್ಗಾ ನಾನು ಒಂದಷ್ಟು ಪ್ರಶ್ನೆಗಳನ್ನು ತೆಗಿದ್ದೇನೆ. ಇದೆಲ್ಲದರಿಂದ ನಿಮಗೆ ತಲೆ ಹಾಳಾಗ ಈ ಒಳ್ಳೆಯ ಸಂದರ್ಭದಲ್ಲಿ ಕೆಲವು ಮಾತುಗಳನ್ನಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೆ